ಬೆಳಗಾವಿ ಲೋಕಸಭಾ ಕ್ಷೇತ್ರ ದಿವಂಗತ ಸುರೇಶ್ ಅಂಗಡಿಯವರ ಭದ್ರಕೋಟೆ. ಹಂಗನ್ಬಿಟ್ಟೇನು ಕಾಂಗ್ರೆಸ್ ಗೆದ್ದೇ ಇಲ್ಲ ಅನ್ನೋಂಗೇನಿಲ್ಲ. 1999ರಲ್ಲಿ ಅಮರಸಿಂಹ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಇಲ್ಲಿ ಸಂಸದರಾಗಿದ್ದರು. 2004ರಲ್ಲಿ ಸುರೇಶ್ ಅಂಗಡಿಯವರ ವಿಜಯ ಪತಾಕೆ ಶುರು ಆಯಿತು 2004ರಲ್ಲಿ. ನಂತರದಲ್ಲಿ 2009, 2014, 2019 ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಸುರೇಶ್ ಅಂಗಡಿ ಅವರು ಗೆದ್ದರು. ಅವರು ಕೂಡ ಮೋದಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಕರ್ನಾಟಕ ಕಂಡಂತ ಅತ್ಯುತ್ತಮ ರಾಜಕಾರಣಿ ಕೂಡ ಹೌದು. ಆದರೆ 2021ರಲ್ಲಿ ಅವರು ಅಕಾಲಿಕ ನಿಧನವನ್ನು ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿಯವರನ್ನು ಪಕ್ಷ ಗೆಲ್ಲಿಸಿಕೊಳ್ಳುತ್ತೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸಚಿವರಾಗಿರುವಂತಹ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ, ಅದು ಕೇವಲ 5200 ಚಿಲ್ಲರೆ ಓಟಿಂದ, ಅತಿ ದೊಡ್ಡ ದಿಗ್ವಿಜಯನಲ್ಲ. ಆದರೆ ರಾಜಕೀಯವಾಗಿ ನೋಡಿದಾಗ ಮಂಗಳಾ ಸುರೇಶ್ ಅಂಗಡಿಯವರು ಅಥವಾ ಮಂಗಳಾ ಅಂಗಡಿಯವರು ಸುರೇಶ್ ಅಂಗಡಿಯವರ ಮಟ್ಟಕ್ಕೆ ಪ್ರವರ್ಧಮಾನಕ್ಕೆ ಬರಲಿಲ್ಲ. ಗೆದ್ದರು, ಆದರೆ ಸಂಸದರಾಗಿ ಏನು ಸದ್ದು ಮಾಡಲಿಲ್ಲ ಅನ್ನೋ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ. ಹೀಗಾಗಿ ಈ ಬಾರಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ BJPಯ ಟಿಕೆಟ್ ಮಂಗಳಾ ಸುರೇಶ್ ಅಂಗಡಿಯವರ ಕೈ ತಪ್ಪುವ ಸಾಧ್ಯತೆ ಇದೆ. ಯಾರಪ್ಪ ಹಂಗಾದ್ರೆ? ಯಾರು ಬೆಳಗಾವಿಗೆ ಅತಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿರುವಂಥ ಹೆಸರು ಜಗದೀಶ್ ಶೆಟ್ಟರು. ಬೀಗ್ರೆ ಸುರೇಶ್ ಅಂಗಡಿಯವರ ಮಗಳನ್ನೇ ಶೆಟ್ಟರು ಮನೆ ಕೊಟ್ಟಿರೋದು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಅತಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರು ಬೇರೆ ಕ್ಷೇತ್ರಕ್ಕೆ ಮೂವ್ ಆಗ್ತಾರೆ ಅಂದುಕೊಂಡರೆ, ಅವರ ಸೊಸೆ ಶ್ರದ್ಧಾ ಶೆಟ್ಟರ್, ಅಂದರೆ ಸುರೇಶ್ ಅಂಗಡಿಯವರ ಪುತ್ರಿ ಶ್ರದ್ಧಾ ಅವರಿಗೆ, ಯಾಕಂದರೆ 2021ರ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಶ್ರದ್ಧಾ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಅವರೇ ನಿಂತ್ಕೋತಾರೆ ಬೈ ಎಲೆಕ್ಷನ್ಗೆ ಅಂತ. ಆದರೆ ಕೊನೆ ಕ್ಷಣದಲ್ಲಿ ಅವರ ತಾಯಿ ಮಂಗಳಾ ಅಂಗಡಿಯವರು ನಿಂತ್ಕೊಂಡ್ರು, ರಿಸಲ್ಟನ್ನು ಮಾಡಿದ್ರು ಅಲ್ಪ ಪ್ರಮಾಣದಲ್ಲಿ. ಹೀಗಾಗಿ ತಂದೆಯಿಂದಲೇ ರಾಜಕೀಯದ ಕಾಗುಣಿತವನ್ನು ಕಳೆತಿರುವಂತಹ, ಜನಸೇವೆಯ ವಿಚಾರಗಳನ್ನು ತಿಳಿದುಕೊಂಡಿರುವಂತಹ ಶ್ರದ್ಧಾ ಶೆಟ್ಟರ್ ಅವ್ರಿಗೂ ಕೂಡ ಟಿಕೆಟ್ ಸಿಗ್ಬೋದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಮಂಗಳಾ ಸುರೇಶ್ ಅಂಗಡಿಯವರು ಬಿಟ್ಟು ಕೊಡುವಂತಹ ಅಥವಾ ಅವರಿಂದ ತೆರವಾಗುವಂತಹ ಅಥವಾ ಅವರಿಂದ ಕಸಿದುಕೊಳ್ಳುವಂತಹ ಕ್ಷೇತ್ರ ಬೀಗರಿಗೋ ಅಥವಾ ಬೀಗರಿಗೆ ಸಿಗದಿದ್ದರೆ ಅದು ಜಗದೀಶ್ ಶೆಟ್ಟರ್ ಅವರ ಸೊಸೆಗೋ, ಅಂದರೆ ಸುರೇಶ್ ಅಂಗಡಿಯವರ ಮಗಳಿಗೋ ಅನ್ನೋ ಚರ್ಚೆ. ವೀಕ್ಷಕರೇ, ಬೆಳಗಾವಿ ಕ್ಷೇತ್ರದಲ್ಲಿ BJPಯಲ್ಲಿ ಒಂದು ಕಡೆ ಜಗದೀಶ್ ಶೆಟ್ಟರು, ಮತ್ತೊಂದು ಕಡೆ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ ಅವರ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ BJPಯಿಂದ. ಟಿಕೆಟ್ ಯಾರಿಗಾರು ಪಾರ್ಟಿ ಕೊಟ್ಟೇ ಕೊಡುತ್ತೆ. ಆದರೆ ಈ ಬಾರಿ ಬೆಳಗಾವಿಯ ಸಮಸ್ಯೆಗಳೇನು? ಬೆಳಗಾವಿಯ ಸಮಸ್ಯೆಗಳು ಸಂಸದರಿಂದ ಬಗೆಹರಿದಿದೆಯಾ? ಬೆಳಗಾವಿ ಆಗಬೇಕಾಗಿರೋ ಅತಿ ಮುಖ್ಯವಾದ ಕೆಲಸವೇನು? ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.